ಭದ್ರಾ ಅಣೆಕಟ್ಟೆಯಿಂದ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಹಳ್ಳಿಗಳಿಗೆ ಕುಡಿಯುವ ನೀರು ಕೊಡಲು ನಮ್ಮ ರೈತ ಸಂಘದ ವಿರೋಧವಿಲ್ಲ. ಆದರೆ ಭದ್ರಾ ಬಲದಂಡೆಯಿಂದ ನೀರು ಕೊಡಲು ವಿರೋಧ ಹಾಗೂ ಈಗ ಹಾಲಿ ಸೀಳಿರುವ ಬಲದಂಡೆಯನ್ನ ತಕ್ಷಣವೇ ಗೋಡೆ ನಿರ್ಮಿಸಿ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ಕೊಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು ಆದ ಎಚ್ಆರ್ ಬಸವರಾಜಪ್ಪ ಆಗ್ರಹಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾಲೆಯಿಂದ ನೀರು ಕೊಡುವ ಬದಲು ನದಿಯಿಂದ ನೀರು ಕೊಡಬೇಕು ಎಂಬುದು ನಮ್ಮ ಒತ್ತಾಯ. ತಕ್ಷಣದಿಂದ ಸೀಳಿರುವ ಬಲದಂಡೆಯನ್ನ ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಯಿಂದ ವರದಿ ಪಡೆದು ಅಲ್ಲಿ ಜುಲೈ 15ರೊಳಗೆ ಗೋಡೆಯನ್ನ ನಿರ್ಮಿಸಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆ ಬೆಳೆಯಲು ನೀರು ಹರಿಸಬೇಕು ಮತ್ತು ಭದ್ರಾ ಎಡದಂಡೆಗೆ ಹೊಸ ಗೇಟ್ ಅನ್ನು ಕೂಡ ತಕ್ಷಣವೇ ಅಳವಡಿಸಿ ಎಡದಂಡೆಗೂ ಕೂಡ ನೀರು ಹರಿಸಬೇಕು ಎಂದಿದ್ದಾರೆ. ಅಣೆಕಟ್ಟಿನ ಬಲದಂಡೆಯಿಂದ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ 1236 ಹಳ್ಳಿಗಳಿಗೆ ಜಲಜೀವನ್ ಮಿಷನ್ ಅಡಿ ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಮೊದಲನೇದಾಗಿ ಕುಡಿಯೋ ನೀರು ಕೊಡಲಿಕ್ಕೆ ನಮ್ಮ ರೈತ ಸಂಘದ ವಿರೋಧ ಇಲ್ಲ. ದಿನ 30 ಕ್ಯೂಸೆಕ್ಸ್ನಂತೆ 1 ವರ್ಷಕ್ಕೆ 1 TMC ನೀರನ್ನು ಕೊಡೋದು ಅಂತೇಳಿ ತೀರ್ಮಾನ ಆಗಿದೆ. ಇದಾದ್ಮೇಲೆ ಬಲದಂಡೆಯ ಉದ್ದಕ್ಕೂ ಇರ್ತಕ್ಕಂಥ ಪಟ್ಟಣಗಳಿಗೆ ಹಳ್ಳಿಗಳಿಗೆ ನೀರು ಕೊಡ್ತಾ ಇದ್ದಾರೆ. ನಾವು ಅದಕ್ಕೂ ಏನು ತಕರಾರೇನು ಮಾಡಿಲ್ಲ. ಆದರೆ ಇಲ್ಲಿ ನದಿ ಮಟ್ಟ ಏನಿದೆ ಕೆಳಗಡೆ, ನದಿ ಮಟ್ಟದಿಂದ ಬಲದಂಡೆ 100 ಅಡಿ ಎತ್ತರದಲ್ಲಿದೆ. 100 ಅಡಿ ಎತ್ತರದಲ್ಲಿರ್ತಕ್ಕಂಥ ಬಲದಂಡೆಯಿಂದ ಆ ಬಲದಂಡೆಯನ್ನು ಒಡೆದು ಸೀಳಿ ಅಲ್ಲಿಂದ ನೀರು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ. ಇಲ್ಲಿ ತನಕ ಯಾವುದೇ ಕುಡಿಯೋ ನೀರಿನ ಯೋಜನೆಗಳು ನದಿ ಪಾತ್ರದಿಂದ ನೀರು ತಗೊಂಡು ಇವತ್ತು ನೀರು ಕೊಡ್ತಕ್ಕಂಥ ಕೆಲಸ ಎಲ್ಲ ಕಡೆನೂ ಆಗಿದೆ. ಆದ್ದರಿಂದ ಇಲ್ಲೂ ಕೂಡ ನದಿ ಪಾತ್ರದಿಂದನೇ ಈಗ ಮಾಡ್ತಾ ಇದ್ದಾರೆ. ಆಲ್ಟರ್ನೇಟಲ್ಲಿ 9 ತಿಂಗಳು 6 ತಿಂಗಳು 8 ತಿಂಗಳು ಎಷ್ಟೋ ನಾವು ನಾಲದಲ್ಲಿ ಹರಿಸಿದಾಗ ಮಾತ್ರ ನೀರು ತಗೊಳ್ತಾರೆ. ಇನ್ನು ನಾಲದಲ್ಲಿ ನೀರು ಹರಿದೇ ಇದ್ದಾಗ ನದಿ ಪಾತ್ರದಿಂದಲೇ ನೀರು ತಗೊಂಡು ಕೊಡಬೇಕು ಅಂತ ಯೋಜನೆಯೂ ಕೂಡ ಆ ಪ್ರಾಜೆಕ್ಟಲ್ಲಿ ಇದೆ ಇದರಲ್ಲಿ. ಹಾಗಾಗಿ ಈಗೇನು ನದಿ ಪಾತ್ರದಿಂದ ನೀರು ಒಂದು 3 ತಿಂಗಳು 4 ತಿಂಗಳು ಕೊಡಲಿಕ್ಕೇನು ಕಾಮಗಾರಿ ಪ್ರಾರಂಭ ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಅಲ್ಲೇ ಸಂಪೂರ್ಣ ವರ್ಷ ಇಡೀ ಕೊಡ್ತಕ್ಕಂಥ ಕೆಪಾಸಿಟಿ ಒಳಗಡೆ ಆ ಕಾಮಗಾರಿಯನ್ನು ಪೂರ್ಣ ಮಾಡಿ ಅವರಿಗೆ ನೀರು ಕೊಡ್ತಕ್ಕಂಥದ್ದು ಆದ್ಯತೆ ಮೇಲೆ ಕೊಡಲಿ ಅಂಥೇಳಿ ನಾವು ಕೂಡ ಚಿತ್ರದುರ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಜನರ ಪರವಾಗಿ ನಾವು ಕೂಡ ಒತ್ತಾಯ ಮಾಡ್ತೀವಿ. ಅವ್ರಿಗೆ ನೀರು ಕೊಡಿ ಅಂಥೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ನಾವು ಕೂಡ ಒತ್ತಾಯ ಮಾಡ್ತೀವಿ. ನಮ್ಮದು ಇಲ್ಲಿ ಅಲ್ಲಿಂದ ನೀರು ಕೊಡಬೇಡ್ರಿ, ನಲ್ದಂಡೆಯಿಂದ ಅಂದ ತಕ್ಷಣ ನೀರು ಕೊಡಬೇಡ್ರಿ ಅಂತ ವಿರೋಧ ಮಾಡ್ತಾರೆ. ದಾವಣಗೆರೆ ಜಿಲ್ಲೆಯವರು, ಶಿವಮೊಗ್ಗ ಜಿಲ್ಲೆಯವರು ಅಂತಕ್ಕಂಥ ಅಪವಾದ ನಮಗೆ ಮಾಡ್ತಾರೆ ರಾಜಕಾರಣಿಗಳು. ಯಾವ ಕಾರಣಕ್ಕೂ ಕೂಡ ನಾವು ನೀರು ಕೊಡೋಕ್ಕೆ ವಿರೋಧ ಇಲ್ಲ. 30 TMC 30 ಕ್ಯೂಸೆಕ್ಸ್ ನೀರು ಕೊಡೋಕ್ಕೂ ವಿರೋಧ ಇಲ್ಲ. ಆದರೆ ನದಿಯಿಂದ ಕೊಡಲಿ, ನಾಲೆಯಿಂದ ಬದಲು ನದಿಯಿಂದ ಕೊಡಲಿ ಅಂತ.